ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಮಾಡಿದಂತಹ ಪ್ರಮುಖ ಆಪರೇಷನ್ಗಳನ್ನು ಯಾವ ರೀತಿಯಾಗಿ ನೆನಪಿಟ್ಟರೆ ನಮಗೆ ಪರೀಕ್ಷೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಸೂಪರ್ ಟ್ರಿಕ್ ಮುಖಾಂತರ ತಿಳ್ಕೊಳ್ಳಂಬ್ರಿ. ನೋಡ್ರಿ, ಮೊದಲನೇದಾಗಿ ನಮ್ಮ ಒಂದು ಭಾರತೀಯ ಭೂಸೇನೆ ಮಾಡಿದಂತಹ ಪ್ರಮುಖ ಕಾರ್ಯಾಚರಣೆ ಬಂದ್ರಪ್ಪ ಅಂದ್ರೆ ಒಂದು 8 ಬರ್ತಾವ್ರಿ. ಅದನ್ನು ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ. ಇದನ್ನು ಯಾವ ರೀತಿ ನೆನಪಿಡ್ಬೋದು ಅಂದ್ರೆ ನೋಡ್ರಿ, ಮೊದಲ ಆಪ್ರೇಷನ್ ನೋಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಪ್ರೇಷನ್. ಇವೆಲ್ಲ ಇವು ಪರೀಕ್ಷೆಯಲ್ಲಿ ಆಲ್ರೆಡಿ ಇದ್ರ ಮೇಲೆ ಬಹಳ ಸಾರಿ ಕ್ವಶನ್ ಆಗಿಬಿಟ್ಟವು. ಸೊ ಅದಕ್ಕೋಸ್ಕರ ಲಿಸ್ಟ್ ಮಾಡಿದ್ದೀನಿ. ಒಂದನೇದು ಆಪರೇಷನ್ ಪೋಲೋ. ಇದು ಯಾವ ನಡೀತದೆ ಅಂದ್ರೆ 1948 ನಡೀತೈತಿ. ನಮ್ಮ ಹೈದರಾಬಾದ್ ನಿಜಾಮನ ಆಳ್ವಿಕೆ ಏನಾಗುತ್ತಾ ಈ ಒಂದು ಆಪರೇಷನ್ ಪೋಲೋ ಕಾರ್ಯಾಚರಣೆ ಮುಖಾಂತರ ಅಂತ್ಯ ಆಗುತ್ತಾ. ಓಕೆನಾ? ಅಂದ್ರೆ ಹೈದರಾಬಾದ್ ಪ್ರಾಂತ್ಯಗಳಿಗೆ ಸ್ವಾತಂತ್ರ್ಯ ಸಿಗುತ್ತಾ. ಓಕೆ, ಇದನ್ನು ಯಾವ ರೀತಿ ನೆನಪಿಡ್ಬೇಕಂದ್ರೆ ನೋಡ್ರಿ, ಹೈದರಾಬಾದ್ ಇರೋದಲ್ರಿ, ಕಾಮನ್ ಆಗಿ ಹೈದರಾಬಾದ್ ಇರೋದು ತೆಲಂಗಾಣದಾಗ, ಹೌದಾ? ತೆಲಂಗಾಣದ ರಾಜ್ಯ ಭಾಷೆ ಯಾವ್ದ್ರಿ? ತೆಲುಗು, ಹೌದಾ? ನೋಡ್ರಿ, ಇಲ್ಲಿ ಆಪರೇಷನ್ ಪೋಲೋ ಐತಲ್ಲ, ಬರೀ ಪೋ ತೊಗೊಂಬಿಡ್ರಿ. ಇಲ್ಲಿ ಪೋ ಅಂದ್ರೆ ಏನು? ಹೋಗು ಅಂದಾಗ, ತೆಲುಗಲ್ಲಿ ಹೋಗು. ಪೋ ಅಂದ್ರೆ ಹೋಗು. ಇಲ್ಲಿ ಯಾರು ಹೋಗ್ತಾರ್ರಿ? ಹೈದರಾಬಾದ್ ನಿಜಾಮ ಪ್ರಾಂತ್ಯ ಬಿಟ್ಟು ಹೋಗ್ತಾನೆ. ಸೊ ಆಪರೇಷನ್ ಪೋಲೋ ಬಂದ್ರಪ್ಪ ಅಂದ್ರೆ ಹೈದರಾಬಾದ್ ನಿಜಾಮ. ಇದು ನೆನಪು ಅನ್ಕೊಳ್ತೀನಿ. ನಾನು ಏನು ಮಾಡ್ತೀನಿ, ಪೋಲೋದಲ್ಲಿ ಪೋ ತೊಗೊಳ್ತೀನಿ. ಪೋ ಅನ್ನೋದೊಂದು ತೆಲುಗಿನಲ್ಲಿ ಬರುವಂತಹ ಯಾವುದ್ರಿ? ಹೋಗು ಅಂತಂದು ಹೇಳ್ತೀವಿ. ಸೊ ಇಲ್ಲಿ ತೆಲುಗು ಬಂದ್ರಪ್ಪ ಅಂದ್ರೆ ಹೈದರಾಬಾದ್. ಓಕೆ, ನೆಕ್ಸ್ಟ್ ರೀ ಆಪರೇಷನ್ ವಿಜಯ. ಇದು ಬಂದ್ರಪ್ಪ ಅಂದ್ರೆ 1961 ಗೋವಾ ವಿಮೋಚನೆ. ಗೋವಾದಾಗ ಯಾರಿರ್ತಾರೆ ರೀ? ಪೋರ್ಚುಗೀಸ್ ಇರ್ತಾರೆ. 1961 ಅವ್ರು ಏನು ಮಾಡ್ತಾರೆ? ಗೋವಾ ಬಿಟ್ಟು ಹೋಗ್ತಾರೆ. ಅದು ಕಾರ್ಯಾಚರಣೆ ಮಾಡಿದ್ರಪ್ಪ ಅಂದ್ರೆ ಆಪರೇಷನ್ ವಿಜಯ 1961. ಯಾವಾಗ ನಮ್ಮ ದೇಶದಿಂದ ಬ್ರಿಟಿಷರು ಹೋಗಿರ್ತಾರೆ ಆಲ್ರೆಡಿ, ಹೌದಲ್ರಿ? ಬ್ರಿಟಿಷರು ಹೋಗ್ತಾರೆ 1947 ಹೋಗ್ಬಿಡ್ತಾರೆ. 1947 ಬ್ರಿಟಿಷರು ಹೋದ್ರೂ ಕೂಡ ನಮ್ಮ ದೇಶದಲ್ಲಿ ಯಾರು ಉಳಿದಿರ್ತಾರೆ ರೀ? ಪೋರ್ಚುಗೀಸರು ಒಬ್ರು ಉಳಿದಿರ್ತಾರೆ. ಬ್ರಿಟಿಷರು 1947 ಹೋದ್ರೂ ಕೂಡ ಪೋರ್ಚುಗೀಸರು 1961ವರೆಗೂ ಕೂಡ ಅವರು ಎಲ್ಲಿರ್ತಾರೆ ರೀ? ಗೋವಾದಲ್ಲಿ ಇರ್ತಾರೆ. ಗೋವಾ ಬಿಟ್ಟು ಯಾವಾಗ ಹೋಗ್ತಾರ ಪೋರ್ಚುಗೀಸರು, ಅವಾಗ ನಮ್ಗೆ ಸಂಪೂರ್ಣವಾದ ವಿಜಯ ಸಿಗುತ್ತಾ. ಓಕೆ, ಹಂಗೆ ನೆನಪಿಡ್ರಿ. ವಿಜಯ ಅಂದ್ರೆ ನಮ್ಗೆ ಜಯ ಸಿಗುತ್ತಾ. ಓಕೆ, ನೆನಪು ತರಗತಿನ. ನೆಕ್ಸ್ಟ್ ನೋಡ್ರಿ, ಆಪರೇಷನ್ ಬ್ಲೂ ಸ್ಟಾರ್. ಇದು ಮೋಸ್ಟ್ ಇಂಪಾರ್ಟೆಂಟ್. 1984 ನಡೀತೈತಿ. ದೊಡ್ಡ ಇತಿಹಾಸನೇ ಇರ್ತದೆ. ಹೇಳ್ಕೊಂತ ಕುಂದ್ರಕ ಇವಾಗ ಆಗಲ್ಲ. ಯಾಕಂದ್ರಪ್ಪ ಅಂದ್ರೆ ನಮ್ಮ ಮಂದಿ ಏನು ಮಾಡ್ತಂದ್ರಪ್ಪ ಅಂದ್ರೆ ಲೆಂತಿ ವಿಡಿಯೋ ಯಾರಿಗೂ ಇಷ್ಟ ಇಲ್ಲ. ಬರೀ ಶಾರ್ಟ್ಕಟ್ ವಿಡಿಯೋ ಬೇಕು. 5 ನಿಮಿಷದ ಬೇಕು, 6 ನಿಮಿಷದ ಬೇಕು, 10 ನಿಮಿಷದ ಬೇಕು, ಇಷ್ಟೇ. ಜಾಸ್ತಿ ಆದ್ರಪ್ಪ ಅಂದ್ರೆ ಅವು ನೋಡೋಕೆ ಹೋಗಲ್ಲ. ಅವು ಏನೈತೆ ಅನ್ನೋದು ತಿಳ್ಕೊಳ್ಳಲ್ಲ. ಬೇರೆ ಯಾವ್ಯಾವೋ ನೋಡ್ತಿರ್ತೀರಿ. ಇಂಥವು ಕ್ಲಾಸ್ ಬಂದ್ರಪ್ಪ ಅಂದ್ರೆ ಸುದ್ದಿ ಅವಲ್ಲಿ ಅಂತೀರಿ. ಇರಲಿ, ನಾವೇನು ಮಾಡೋದು ನಮ್ದೈತಿ, ಮಾಡಾಕತ್ತೀವಿ ಆ್ಯಸ್ ಯುವರ್ ಇಂಟ್ರೆಸ್ಟ್. ಆಪರೇಷನ್ ಬ್ಲೂ ಸ್ಟಾರ್ ನೋಡ್ರಿ, ನಡೆದಿರೋದು 1984. ಎಲ್ಲಿ ನಡೀತೈತೆ ಅಂದ್ರಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಪಂಜಾಬಿನ ಅಮೃತಸರದಲ್ಲಿ ಸಿಖ್ಖರ ಪ್ರತಿಭಟನೆ ನಿಯಂತ್ರಿಸಲು ಇದು. ಓಕೆನಾ? ಎಕ್ಸ್ಪೆಷಲಿ ಜನರಲ್ ಸಿಂಗ್ ಭಿಂದ್ರಾವಾಲಾ. ನೋಡ್ರಿ, ಈ ಜನರಲ್ ಸಿಂಗ್ ಭಿಂದ್ರಾವಾಲಾ ಏನು ಮಾಡ್ತಾರೆ? ಅಮೃತಸರ ಟೆಂಪಲ್, ಗೋಲ್ಡನ್ ಟೆಂಪಲಲ್ಲಿ ಏನು ಮಾಡಿರ್ತಾರೆ? ಅವ್ರು ಕೂತ್ಕೊಂಡಿರ್ತಾರೆ. ಸೊ ದೊಡ್ಡ ಹಿಸ್ಟ್ರಿನೇ ಐತಿರೋದು. ಅದ್ರ ಬಗ್ಗೆ ಸಪ್ರೇಟಾಗಿ ಹೇಳಂಬ್ರಿ. ಇವಿಷ್ಟು ತಿಳ್ಕೊಳ್ರಿ. ಆಪರೇಷನ್ ಬ್ಲೂ ಸ್ಟಾರ್ ಬಂದ್ರಪ್ಪ ಅಂದ್ರೆ ಎಲ್ರಿ? ಪಂಜಾಬಿದ ಅಮೃತಸರ. ನೋಡ್ರಿ, ಇಲ್ಲಿ ಅಮೃತಸರದಲ್ಲಿರ್ತಕ್ಕಂಥ ಸಿಖ್ಖರ ಪ್ರತಿಭಟನೆಯನ್ನು ನಿಯಂತ್ರಣ ಮಾಡ್ತಾರೆ. ಇಷ್ಟು ನಮ್ಮ ತಲೆಯಾಗಿದ್ರಪ್ಪ ಅಂದ್ರೆ ಸಾಕು. ಇದಕ್ಕಿಂತ ಏನು ಜಾಸ್ತಿ ಬೇಕಾಗಿಲ್ಲ. ಅಲ್ಲಿ ಯಾರು ಇರ್ತಾರಂದ್ರಪ್ಪ ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಸಿಂಗ್ ಭಿಂದ್ರಾವಾಲನ್ನ ಅರೆಸ್ಟ್ ಮಾಡ್ಬೇಕಾಗಿರ್ತೈತಿ. ಓಕೆನಾ? ಇಷ್ಟು ತಲೆ ಇಟ್ಕೊಳ್ರಿ. ಇದು ಯಾವ್ದು ನೆನಪಿಡ್ತೀರಂದ್ರೆ ನೋಡ್ರಿ, ಅಮೃತಸರ ಇಲ್ಲಿ ಬಂದ್ರಪ್ಪ ಅಂದ್ರೆ ಬ್ಲೂ ಸ್ಟಾರ ಹಿಂಗೆ ನೆನಪಿಟ್ಬಿಡ್ರಿ. ಇಲ್ಲಿ ಅಮೃತಸರ ಇಲ್ಲಿ ಬಂದ್ರಪ್ಪ ಸ್ಟಾರ. ನೆನಪಿಡ್ದೈತ? ಅಮೃತಸರ ಬ್ಲೂ ಸ್ಟಾರ, ಇಷ್ಟೇ. ಡೈರೆಕ್ಟ್ ನೆನಪಿಟ್ಕೊಳ್ರಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಆಪರೇಷನ್ ಮೇಘದೂತ. ಇದು ಬಂದ್ರಪ್ಪ ಅಂದ್ರೆ 1984 ನಡೀತೈತಿ. ಇದು ಬಂದ್ರಪ್ಪ ಅಂದ್ರೆ ಸಿಯಾಚಿನ್ನ ಹಿಮನದಿ ಭಾಗವನ್ನು ನಾವು ವಶಪಡಿಸ್ಕೊಂಡಿರ್ತೀವಿ. ಅದಕ್ಕನ್ನ ಬಂದ್ರಪ್ಪ ಅಂದ್ರೆ ಆಪರೇಷನ್ ಮೇಘದೂತ ಅಂತ ಹೆಸರಿಟ್ಟಿರ್ತೀವಿ. ಓಕೆನಾ? ಮೇಘ ಅಂದ್ರೆ ಏನ್ರಿ? ಮಳೆ. ಓಕೆ, ಈ ಮಳೆ ಆದಾಗ ಏನಾಗತ್ತೆ ರೀ? ಹಿಮ ನದಿ ತುಂಬ್ತವು. ಹಿಮ ನದಿ. ಓಕೆನಾ? ನೆನಪು ಅನ್ಕೊಳ್ತೀನಿ. ನಾ ಏನು ಮಾಡ್ತಂದ್ರಪ್ಪ ಅಂದ್ರೆ ಆಪರೇಷನ್ ಮೇಘದೂತ ಎದಕ್ಕೆ ಮಾಡ್ತೀವಿ ಅಂದ್ರೆ ನಾವು
ಸಿಯಾಚಿನ್ನಲ್ಲಿ ಇರ್ತಕ್ಕಂಥ ಹಿಮನದಿ ಭಾಗವನ್ನು ವಶಪಡಿಸ್ಕೊಂಡಿರ್ತೀವಿ. ಇಲ್ಲಿ ನೆನಪಿಡ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಹಿಮನದಿ ಎಲ್ಲಿ ಕಂಡು ಬರ್ತೈತ್ರಿ? ಸಿಯಾಚಿನ್ನಲ್ಲಿ. ಓಕೆನಾ? ಈ ಹಿಮನದಿಗಳು ಸರ್ವೇ ಸಾಮಾನ್ಯವಾಗಿ ವರ್ಷ ಪೂರ್ತಿ ಹರಿಯುವಂತಹ ನದಿಗಳು. ಒಂದು ಮಳೆಯಿಂದ ಹರಿತೈತಿ, ಅದು ಬಿಟ್ರಪ್ಪ ಅಂದ್ರೆ ಬೇಸಿಗೆ ಕಾಲ ಹಿಮದಿಂದ ಕರಗಿ ಹರಿತೈತಿ. ಓಕೆನಾ? ಈ ಮಳೆಗೆ ನಾವು ಇದರಲ್ಲಿ ಏನು ಕರಿತೀವಿ ಅಂದ್ರೆ ಮೇಘ ಅಂತ ಕರಿತೀವಿ. ಮೇಘ ಬಂತು ಮೇಘ, ಹಂಗ ನೆನಪಿಡ್ರಿ ನಾವು. ಓಕೆ, ಇನ್ನು ನೆಕ್ಸ್ಟ್ ರೀ ಯಾವ್ದ್ರಿ? ಆಪರೇಷನ್ ವಿಜಯ. ಓಕೆ, ಇಲ್ಲಿ ಬಂದ್ರಪ್ಪ ಅಂದ್ರೆ ಪೋರ್ಚುಗೀಸರ್ನ ಹೊರಗೆ ಹಾಕ್ತೀವಿ ರೀ. ಅಂದ್ರೆ ಪೋರ್ಚುಗೀಸರ್ನ ಭಾರತ ದೇಶನ ಗೋವಾದಿಂದ ಹೊರಗೆ ಹಾಕ್ತೀವಿ. ಇಲ್ಲಿ ಬಂದ್ರಪ್ಪ ಅಂದ್ರೆ ಪಾಕಿಸ್ತಾನದವ್ರನ್ನ ಹೊರಗೆ ಹಾಕ್ತೀವಿ. ಇಷ್ಟೇ. ಇಲ್ಲಿ ವಿಜಯ. ನಮ್ಗೆ ಎಲ್ಲಿ ಎರಡು ಕಡೆ ವಿಜಯ ಸಿಗುತ್ತಾ, ಅದಕ್ಕೋಸ್ಕರ ವಿಜಯ ಅಂತ ಇಟ್ಟಿವಿ ನಾವು. ಓಕೆನಾ? ನಾವು ನೋಡಿದ್ರಿ 1999 ಕಾರ್ಗಿಲ್ ಬಗ್ಗೆ ಗೊತ್ತಿರ್ತೈತಿ. 1999 ಅಂದ್ರೆ ನಾವು ಆಲ್ಮೋಸ್ಟ್ ಕಾರ್ಗಿಲ್ ದಿನಾಚರಣೆ ಮಾಡ್ತೀವಿ ನಾವು ಎಲ್ಲರೂ. ಕಾರ್ಗಿಲ್ ಯಾವ ವರ್ಷ, ಕಾರ್ಗಿಲ್ ವಿಜಯೋತ್ಸವ ಯಾವ ತಿಂಗಳಲ್ಲಿ ಬರುತ್ತಾ, ಯಾವ ದಿನ ಅಂತಂದೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೇಕು ನೀವು. ಓಕೆನಾ? ನೆಕ್ಸ್ಟ್ ನೋಡ್ರಿ, ಆಪರೇಷನ್ ಗ್ರೀನ್ ಹಂಟ್. ಆಪರೇಷನ್ ಗ್ರೀನ್ ಹಂಟ್ ಎಲ್ಲಿ ಕೈಗೊಳ್ತಾರಂದ್ರೆ ನಕ್ಸಲ ವಿರುದ್ಧ ಕೈಗೊಳ್ತಾರೆ ನೋಡ್ರಿ. ಓಕೆ, ನಮ್ಮ ಭಾರತೀಯ ಭೂಸೇನೆ ಏನು ಮಾಡುತ್ತಾ ನಕ್ಸಲ ವಿರುದ್ಧ ಗ್ರೀನ್ ಹಂಟ್ ಕಾರ್ಯಕ್ರಮವನ್ನು ಕೈಗೊಳ್ತೈತ್ರಿ. ನೋಡ್ರಿ, ಆಲ್ಮೋಸ್ಟ್ ನಕ್ಸಲೈಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಇವು ನಕ್ಸಲ ಎಲ್ಲಿರ್ತಾರೆ ಅಂದ್ರಪ್ಪ ಅಂದ್ರೆ ಅವ್ರಿರೋದ ಕಾಡಿನ ಮಧ್ಯದಲ್ಲಿ ಇರ್ತಾರೆ ಅವರೆಲ್ಲ. ಓಕೆನಾ? ಅದೊಂದು ಟೈಪ್ ನಕ್ಸಲೈಟ್. ಓಕೆ, ಎಲ್ಲಿರ್ತಾರೆ ಅವರು? ಕಾಡಿನ ಮಧ್ಯದಲ್ಲಿ ಇರ್ತಾರ. ಸೊ ನೀವು ಗ್ರೀನ್ ಎಲ್ಲಿರ್ತೀರಿ? ಗ್ರೀನ್ ಕಾಡಿನ ಮಧ್ಯದ ಗ್ರೀನ್ ಇರ್ತೈತಿ. ಆ ಗ್ರೀನ್ಲಿದ್ದ ಈ ನಕ್ಸಲ್ ನೆನಪಿಟ್ಬಿಡ್ರಿ. ಓಕೆ, ನೆನಪು ತನ್ಕೊಂತೀನಿ ನಾನು. ಇನ್ನು ನೆಕ್ಸ್ಟ್ ನೋಡ್ರಿ, ಆಪರೇಷನ್ ಕ್ಯಾಕ್ಟಸ್. ಆಪರೇಷನ್ ಕ್ಯಾಕ್ಟಸ್ ಎಲ್ರಿ? ಮಾಲ್ಡೀವ್ಸ್ನ ದಂಗೆ ನಿಯಂತ್ರಿಸಲು ಈ ಒಂದು ಆಪರೇಷನ್ ಕ್ಯಾಕ್ಟಸ್ನ ಮಾಡ್ತೀವಿ. ಇದನ್ನ ಯಾವ ರೀತಿ ನೆನಪಿಡ್ತೀರಂದ್ರೆ ನೋಡಿ, ಇಲ್ಲಿ ಕ್ಯಾಕ್ಟಸ್ ನೋಡ್ರಿ, ಕ್ಯಾಕ್ಟಸ್ಸಿಂದ ಕ್ಯಾಟ್ ಬರ್ತನ್ರಿ ಒಂದು ಪದ, ಕ್ಯಾಕ್ಟಸ್. ಕ್ಯಾಟ್ ಅಂದ್ರೆ ಏನ್ರಿ? CAT ಕ್ಯಾಟ್ ಅಂದ್ರೆ ಬೆಕ್ಕು. ಹೆಂಗೆ ಹೇಳ್ತವ್ರಿ? ಮಿಯಾವ್ ಅಂತವು. ಮಾಲ್ಡೀವ್ಸ್. ಮಿಯಾವ್ ಅಂದ್ರಪ್ಪ ಅಂದ್ರೆ ಮಾಲ್ಡೀವ್ಸ್. ಓಕೆ, ಅಲ್ಲಿ ಎಲ್ಲೇ ಬರ್ತೈತಿ, ಹಂಗೆ ನೆನಪಿಡಬಹುದು ನೀವು. ಕ್ಯಾಕ್ಟಸ್, ಕ್ಯಾಟ್ ತೊಗೊಳ್ದ್ನು. ಇಲ್ಲಿ ಬಂದ್ರಪ್ಪ ಅಂದ್ರೆ ಕ್ಯಾಟ್ ಹೆಂಗು ಮಿಯಾವ್ ಅಂತವು. ಸೊ ಇಲ್ಲಿ ಬಂದ್ರಪ್ಪ ಅಂದ್ರೆ ಮಾಲ್ಡೀವ್ಸ್. ನೆಕ್ಸ್ಟ್ ರೀ, ಆಪರೇಷನ್ ಆಲ್ಔಟ್. ಯಾವ್ದ್ರಿ? ಆಪರೇಷನ್ ಆಲ್ಔಟು ಕಾಶ್ಮೀರದ ಭಯೋತ್ಪಾದಕ ವಿರುದ್ಧ ನಡೆದೈತ್ರಿ ಅದು. ಯಾವುದು? ಆಪರೇಷನ್ ಆಲ್ಔಟ್. ಆಲ್ಔಟ್ ಅಂದ್ರೆ ಏನ್ರಿ? ಎಲ್ಲರೂ ನಾವು ಸಾಯಿಸ್ತೀವಿ, ಆಲ್ಔಟ್ ಮಾಡ್ತೀವಿ ಅಂತ. ಎಲ್ಲರೂ ಆಲ್ಔಟ್. ಈಗ ಕ್ರಿಕೆಟ್ ಟೀಮ್ ಆಲ್ಔಟ್ ಆಗ್ತೀವಿ, 11 ಜನ ಆಲ್ಔಟ್ ಆದ್ರಪ್ಪ ಆಲ್ಔಟ್ ಅಂತೀವಿ ನಾವು. ಹೌದಲ್ಲ? ಗೊತ್ತಿರುತ್ತೆ ಆಲ್ಔಟ್ ಅಂದ್ರೆ ಏನಂತಂದೇಳಿ. ಎಸ್ಪೆಷಲಿ ಕ್ರಿಕೆಟ್ನಾಗ ಅಂತ ಆಲ್ಔಟ್ ಕೇಳಿರ್ತೀವಿ. ಎಲ್ಲರೂ ಔಟ್ ಆಗಿರ್ತಾರೆ. ಅಲ್ಲಿ ಎಲ್ಲರನ್ನ ಎಲ್ಲಿ ಔಟ್ ಮಾಡ್ಬೇಕಂದ್ರೆ ನಾವು ಎಸ್ಪೆಷಲಿ ಅತಿ ಹೆಚ್ಚು ಭಯೋತ್ಪಾದಕರು ಬರೋದಿಲ್ರಿ ಕಾಶ್ಮೀರದಾಗ. ಹೌದಲ್ಲ? ಕಾಶ್ಮೀರದಲ್ಲಿರ್ತಕ್ಕಂತಹ ಭಯೋತ್ಪಾದಕರನ್ನ ಹಂಗೆ ಬುಡಕ್ಕೆ ಬರ್ತೇನ್ರಿ? ಇಲ್ಲ, ಅವ್ರನ್ನೆಲ್ಲರನ್ನ ಔಟ್ ಮಾಡ್ಬೇಕು ನಾವು. ಆಲ್ ಔಟ್ ಕ್ಲಿಯರ್ ಮಾಡಿದಾಗ ಮಾತ್ರ ನಾವು ವಿನ್ ಆಗ ಸಾಧ್ಯ. ಯಾಕಂದ್ರೆ ಅವ್ರು ಬಂದಿರೋದ್ರಿಂದ ಪಾಕಿಸ್ತಾನದ ಬಂದಿರ್ತಾರೆ ಅವರು. ಓಕೆ, ನೆನಪು ಅನ್ಕೊಳ್ತು ನಾನು. ಪೋಲಿಂದ ಇಲ್ಲಿ ಬಂದ್ರಪ್ಪ ನೆನಪಿಡ್ರಿ. ಇಲ್ಲಿ ಬಂದ್ರಪ್ಪ ವಿಜಯ್ ನೆನಪಿಡ್ರಿ. ಇಲ್ಲಿ ಬಂದ್ರಪ್ಪ ಬ್ಲೂ ಸ್ಟಾರ್ ಐತಲ್ಲ, ಈ ಸ್ಟಾರ್ ಬಂದ್ರಪ್ಪ ಅಂದ್ರೆ ಇಲ್ಲಿ ಅಮೃತಸರ, ಇಲ್ಲಿ ಭೂಸ್ಟಾರ, ಸ್ಟಾರ. ನೆಕ್ಸ್ಟ್ ಮೇಘ ಬಂದ್ರಪ್ಪ ಅಂದ್ರೆ ಮೇಘ ಅಂದ್ರೆ ಮಳೆಯಿಂದ ಯಾವ ನದಿ ತುಂಬತೈತಿ? ಹಿಮನದಿ ತುಂಬತೈತಿ. ಇಲ್ಲಿ ವಿಜಯ, ಇಲ್ಲಿ ಬಂದ್ರಪ್ಪ ಅಂದ್ರೆ ಪೋರ್ಚುಗೀಸರು ಹೋಗ್ತಾರೆ. ಇಲ್ಲಿ ಬಂದ್ರಪ್ಪ ಅಂದ್ರೆ ಯಾರು ಹೋಗ್ತಾರ್ರಿ? ಪಾಕಿಸ್ತಾನ ಸೈನ್ಯ ಏನಾಗುತ್ತಾ ಕಾರ್ಗಿಲಿಂದ ಓಡಿ ಹೋಗುತ್ತಾ. ಓಕೆನಾ? ನೆಕ್ಸ್ಟ್ ಗ್ರೀನ್ ಹಂಟ್. ಗ್ರೀನ್ ಏನಂದ್ರಪ್ಪ ಕಾಡಿನಲ್ಲಿ ಯಾರು ಇರ್ತಾರೆ ಅಂದ್ರಪ್ಪ ಅಂದ್ರೆ ನಕ್ಸಲೈಟ್ ಎಲ್ಲಿ ಕೂತ್ಕೊಂಡಿರ್ತಾರೆ? ಕಾಡಿನ ಮಧ್ಯೆ ಕೂತ್ಕೊಂಡಿರ್ತಾರೆ. ನೆನಪಿಡಕ್ಕೆ ಅಷ್ಟ ಟ್ರಿಕ್ಸ್ ಇದು. ಓಕೆ, ತಲೆಯಾಗಿರಲಿ. ಆಪರೇಷನ್ ಕ್ಯಾಕ್ಟಸ್ ಅಲ್ಲಿ ಏನು ಮಾಡ್ತೀನಿ? ಕ್ಯಾಟ್ ತೊಗೊಂತೀನಿ. ಕ್ಯಾಟ್ ಹೆಂಗೆ ಅನ್ನತ್ತ? ಮಿಯಾವ್ ಅನ್ನತ್ತ. ಮಿಯಾವ್ ಬಂದ್ರಪ್ಪ ಅಂದ್ರೆ ಮಾಲ್ಡೀವ್ಸ್. ಆಲ್ಔಟ್. ಆಪರೇಷನ್ ಆಲ್ಔಟ್ ಬಂದ್ರಪ್ಪ ಅಂದ್ರೆ ಎಲ್ಲಿ? ಕಾಶ್ಮೀರ ಇರ್ತಕ್ಕಂಥ ಭಯೋತ್ಪಾದಕರನ್ನ ಆಲ್ಔಟ್ ಮಾಡಲೇಬೇಕು. ಇಲ್ಲಿ ಬಂದ್ರಪ್ಪ ಆಲ್ಔಟ್. ಇಷ್ಟೇ, ಸಿಂಪಲ್. ಓಕೆ, ನೆಕ್ಸ್ಟ್ ನೋಡ್ರಿ, ವಾಯುಸೇನೆ ಕೈಗೊಂಡಿರುವಂತಹ ಪ್ರಮುಖ ಕಾರ್ಯಾಚರಣೆಗಳು ಯಾವುವು ಅಂದ್ರಪ್ಪ ಅಂದ್ರೆ ಮೊದಲನೇದು ಆಪರೇಷನ್ ಸಂಕಟ ಮೋಚನ. ಆಪರೇಷನ್ ಸಂಕಟ ಮೋಚನ ಯಾವ ದೇಶದಲ್ಲಿ ಕೈಗೊಳ್ಳುತ್ತ ನಮ್ಮ ವಾಯುಪಡೆ ಅಂದ್ರಪ್ಪ ಅಂದ್ರೆ ದಕ್ಷಿಣ ಸುಡಾನ್ನಲ್ಲಿ ಕೈಗೊಳ್ತೈತಿ. ಓಕೆನಾ? ನೋಡ್ರಿ, ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರ ಇಲ್ಲಿ ದಕ್ಷಿಣ ಸುಡಾನ್ ಐತಲ್ಲ, ಇಲ್ಲಿ ಇದು ಸುಡಾನ್ ಅಷ್ಟೇ ತಗೋತೀನಿ ನಾನು. ಈ ಸುಡಾನ್ ಏನಾದರೂ ಒಂದು ಸುಟ್ಟ ತಕ್ಷಣ, ಅದು ಸುಡಾನ್ ತಕ್ಷಣ ನಮ್ಗೆ ಏನಾಗತ್ತೆ ರೀ? ಸಂಕಟ ಆಗತ್ತಾ? ಓಕೆನಾ? ನೆನಪು ಅನ್ಕೊಳ್ತೀನಿ ನಾನು.
ನಾ ಏನು ಮಾಡ್ತಂದ್ರಪ್ಪ ದಕ್ಷಿಣ ಸುಡಾನಲ್ಲಿ ಸುಡಾನ್ ತೊಗೋದ್ನು. ಸುಡೋದಂದ್ರೆ ಏನ್ರಿ, ಏನಾದರೂ ಸುಟ್ಟ ತಕ್ಷಣ ಏನಾಗುತ್ತೆ, ಸಂಕಟ ಆಗ್ತಿರ್ತದೆ. ಸೊ ಈ ಸುಡಾನ್ಲಿದ್ದ ಇಲ್ಲಿ ಸಂಕಟ ತಗೋದ್ನು. ಸಂಕಟ ಮೋಚನ ಬಂದ್ರಪ್ಪ ಅಂದ್ರೆ ದಕ್ಷಿಣ ಸುಡಾನ್. ಇನ್ನು ನೆಕ್ಸ್ಟ್ ನೋಡ್ರಿ, ಆಪರೇಷನ್ ಇನ್ಸಾಯತ್. ಆಪರೇಷನ್ ಇನ್ಸಾಯತ್ ಮಯನ್ಮಾರ್ನಲ್ಲಿರುವ ರೋಹಿಂಗ್ಯಾ ರೋಹಿಂಗ್ಯಾ ವಲಸಿಗರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡಿರ್ತಾರ. ಇದನ್ನು ಭಾಳ ಸರಿ ಆಲ್ರೆಡಿ ಇದು ಪರೀಕ್ಷೆಗೆ ಆಗೈತ್ರಿ, ಇದು ಕ್ವಶನ್ ಆಲ್ರೆಡಿ. ಇದನ್ನು ಯಾವ ರೀತಿ ನೆನಪಿಡ್ಬೇಕಂದ್ರೆ ನೋಡ್ರಿ, ರೋಹಿಂಗ್ಯಾ ಮುಸ್ಲಿಮರು ಎಲ್ಲಿಂದ ಬಂದಿರ್ತಾರ, ಮಯನ್ಮಾರ್ ದೇಶದಿಂದ ಬಂದಿರ್ತಾರ. ಆ ಮಯನ್ಮಾರ್ ದೇಶದಿಂದ ಬಂದಿರತಕ್ಕಂತಹ ಮುಸ್ಲಿಮರಿಗೆ ಅಥವಾ ರೋಹಿಂಗ್ಯಾ ವಲಸಿಗರಿಗೆ ನಾವು ಇನ್ಸಾಯತ್ ತೋರಿಸ್ಬೇಕು. ಇನ್ಸಾಯಿತ್ ಅಂದ್ರೆ ಏನ್ರಿ, ಮಾನವೀಯತೆ ತೋರಿಸ್ಬೇಕು ಅಂತ ಹೇಳ್ತಾರೆ. ಓಕೆ, ಮಾನವೀಯ ಗುಣದಿಂದ ಅವ್ರು ರಕ್ಷಣೆ ಮಾಡ್ತೀವಿ ನಾವು. ಇನ್ಸಾಯಿತ್ ಇದರ ಹಿಂದಿ ಬಂದ್ರಪ್ಪ ಅಂದ್ರೆ ಮಾನವೀಯತೆ. ಯಾವುದು, ಮಾನವೀಯತೆ. ಓಕೆ, ನಾವು ಮಾನವೀಯ ಗುಣದಿಂದ ರೋಹಿಂಗ್ಯಗಳನ್ನು ರಕ್ಷಣೆ ಮಾಡಿರ್ತೀವಿ. ಇಷ್ಟು ನಮ್ಮ ತಲೆಯಾಗಿರಲಿ. ನೆಕ್ಸ್ಟ್ ರೀ, ಆಪರೇಷನ್ ಪವನ್. ಯಾವ್ದ್ರಿ, ಆಪರೇಷನ್ ಪವನ್. ಇದೆಲ್ಲಿ ಕೈಗೊಳ್ತು ಅಂದ್ರಪ್ಪ ಅಂದ್ರೆ ನಾವು ಶ್ರೀಲಂಕಾದಲ್ಲಿರ್ತಕ್ಕಂತಹ LTTE ಈ ಉಗ್ರರು ಅಥವಾ ಭಯೋತ್ಪಾದಕರ ವಿರುದ್ಧ ನಾವು ಈ ಒಂದು ಆಪರೇಷನ್ ಪವನ್ ಕಾರ್ಯಾಚರಣೆ ಕೈಗೊಂಡಿರ್ತೀವಿ. ಇದನ್ನ ಯಾವಾಗ ನೆನಪಿಡ್ಬೇಕಂದ್ರೆ ನೋಡ್ರಿ, ಪವನ್ ಅಂದ್ರೆ ಏನ್ರಿ, ಪವನ ಸುತ ಅಂತ ಕರಿತೀವಿ ನಾವು. ಯಾರಿಗೆ ಕರಿತೀವಿ ನಾವು, ಹನುಮಂತಗ ಅಥವಾ ಹನುಮಾನಿಗೆ ಕರೆದಿದ್ವಿ, ಹೌದಲ್ಲ. ಹನುಮಂತಗ ಅಥವಾ ಹನುಮಾನಿಗೆ ನಾವು ಪವನ ಸುತ ಅಂತ ಕರಿತೀವಿ ನಾವು, ಹನುಮಂತ. ಓಕೆ, ಶ್ರೀಲಂಕಾದಲ್ಲಿ ಗೊತ್ತಿರ್ತದೆ ನಿಮ್ಗೆ ಆಲ್ರೆಡಿ, ರಾಮಾಯಣ ಕತೆ ಕೇಳಿರ್ತೀರಿ. ಶ್ರೀಲಂಕನ್ ಯಾರು ಸುಟ್ಟಿರ್ತಾರೆ, ಹನುಮಂತ ಸುಟ್ಟಿರ್ತಾನ. ಸೊ ಇಲ್ಲಿನ ನಾವು ಏನು ಮಾಡಬೇಕು, ಶ್ರೀಲಂಕಾ ಇರ್ತಕ್ಕಂಥ ಭಯೋತ್ಪಾದಕರು ಏನು ಮಾಡಬೇಕು, ನಾವು LTTE ಈ ಭಯೋತ್ಪಾದಕರ ವಿರುದ್ಧ ಹೋರಾಟ ನಡೆಸಬೇಕಾಗಿರುತ್ತೆ. ಸರಿಯಾದ ಹೆಸರೇನು ಬರ್ತವ್ರಿಗೆ ಪವನ್ ಅಂತ ಇಡ್ತಾರೆ. ಹಿಂಗೆ ನೆನಪಿಡ್ರಿ ನಾವು. ಓಕೆ, ಅದು ನಿಮ್ಗೆ ಶ್ರೀಲಂಕಾ ಕನೆಕ್ಷನ್ ಐತಲ್ಲ ಹಂಗೆ ಹೇಳಿದ್ದೆ. ಅವ್ರು ಆ ಟೈಮ್ ಏನು ಹೆಸರು ಇಟ್ಟಿರ್ತಾರೆ ಅದು ನಮಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ವಾಯು ಅಲ್ಲ, ವಾಯು ಅಂದ್ರಪ್ಪ ಅಂದ್ರೆ ಏನ್ರಿ, ವಾಯುಪುತ್ರ ಯಾರು, ಹನುಮಂತ. ಇಲ್ಲಿ ಪವನ ಅಂದ್ರೂ ಕೂಡ ಗಾಳಿ ಅಥವಾ ವಾಯು. ಹಿಂಗೆ ನೆನಪಿಡ್ರಿ. ಆಲ್ಮೋಸ್ಟ್ ಶ್ರೀಲಂಕಾದಾಗ ಗದ್ದಲ ಎಬ್ಸೋದಕ್ಕೋಸ್ಕರ ನಾನು ಹಂಗೆ ತೊಗೊಂಡಿದ್ದೀನಿ ಅಷ್ಟೇ. ಓಕೆನಾ. ಇನ್ನು ನೆಕ್ಸ್ಟ್ ರೀ, ಆಪರೇಷನ್ ಬಂದರ್. ಇದು ಎಲ್ಲಿ ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಇದು ಪುಲ್ವಾಮಾ ನಡೀತಲ್ಲ, ಆ ಒಂದು ಪುಲ್ವಾಮಾ ಭಯೋತ್ಪಾದನೆ ವಿರುದ್ಧ ಆಪರೇಷನ್ ಬಂದರ್ ಕಾರ್ಯಾಚರಣೆಯನ್ನು ನಮ್ಮ ಒಂದು ವಾಯುಸೇನೆ ಕೈಗೊಳ್ತೈತಿ. ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ನೋಡ್ರಿ, ಯಾರು ಬಂದಿರ್ತಾರ್ರಿ, ಭಯೋತ್ಪಾದಕರು ಬಂದಿರ್ತಾರ. ಭಯೋತ್ಪಾದಕರು ಬಂದಾರ, ಅರ್ಥಾತ ಪುಲ್ವಾಮಾದಲ್ಲಿ ಭಯೋತ್ಪಾದಕರು ಬಂದಾರ. ಸೊ ಆಪರೇಷನ್ ಬಂದಾರ, ಇಷ್ಟೇ ಸಿಂಪಲ್. ಓಕೆನಾ. ನೆಕ್ಸ್ಟ್ ರೀ, ಆಪರೇಷನ್ ಮೈತ್ರಿ. ಆಪರೇಷನ್ ಮೈತ್ರಿ ಎಲ್ಲಿ ಕೊಳ್ತೀವಿ ನಾವು, ನೇಪಾಳದಲ್ಲಿ ಭೂಕಂಪ ಆಗಿರ್ತೈತಿ. ಆ ಸಂದರ್ಭದಲ್ಲಿ ಇವ್ರ ರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ವಾಯುಸೇನೆ ಆಪರೇಷನ್ ಮೈತ್ರಿನ ಕೈಗೊಳ್ತಾರೆ. ಮೈತ್ರಿ ಅಂದ್ರೇನ್ರಿ, ಒಪ್ಪಂದ. ನಾವು ಆಲ್ಮೋಸ್ಟು ಯಾವ ರೀತಿ ಚೆನ್ನಾಗಿರೋ ಸಂಬಂಧ ಐತಿ ನಮ್ಮದು ಭಾರತ ದೇಶ ಅಂದ್ರೆ ನೇಪಾಳ ಜೊತೆಗೆ. ಸರೌಂಡಿಂಗ್ ನೋಡ್ರಿ, ಆಲ್ಮೋಸ್ಟ್ ಎಲ್ಲ ದೇಶಗಳು ಕೂಡ ನಮ್ಮಿಂದ ಒಬ್ಬೊಬ್ಬರು ದೂರ ಆಗತ್ತಾರ. ಈ ನೇಪಾಳ ಒಂದು ಚೆನ್ನಾಗೈತಿ. ಆಪರೇಷನ್ ಮೈತ್ರಿ ಅಂದ್ರೆ ನಮ್ಮ ಮಿತ್ರ ಅಂತ ಹಿಂಗೆ ನೆನಪಿಡ್ರಿ. ಓಕೆ, ಸೊ ಡೈರೆಕ್ಟ್ ನೆನಪಿಡ್ರಿ. ಇದು ಭಾಳ ಸರಿ ಕ್ವಶನ್ ಆಯ್ತು ನೋಡ್ರಿ ಪರೀಕ್ಷೆಗೆ. ರೂಮ್ ಟೆಂಪ್ರೇಚರ್ ಭಾಳ ಐತ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೇಳ್ರಿ. ನೆಕ್ಸ್ಟ್ ರೀ, ಆಪರೇಷನ್ 3 ಸ್ಟಾರ್. ಯಾವ್ದ್ರಿ, ಆಪರೇಷನ್ 3 ಸ್ಟಾರ್. ಇಲ್ಲಿ ಒಂದ್ರಪ್ಪ ಅಂದ್ರೆ ಅಫ್ಜಲ್ ಗುರಿಗೆ ಏನು ಮಾಡ್ತೀವಿ ನಾವು, ಗಲ್ಲು ಶಿಕ್ಷೆನ ಕೊಟ್ಟಿರ್ತೀವಿ. ಅಫ್ಜಲ್ ಗುರಿಗೆ ಗಲ್ಲು ಶಿಕ್ಷೆ ಕೊಟ್ಟಿರ್ತೀವಿ. 3 ಸ್ಟಾರ್ ನೋಡ್ರಿ, ಇದು ನೆನ್ಪಿಟ್ಬಿಡ್ರಿ, 3 ಸ್ಟಾರ್. ಓಕೆ, ಅಫ್ಜಲ್ ಗುರು ಗಲ್ಲು ಶಿಕ್ಷೆ ಕೊಟ್ಟು ಅಫ್ಜಲ್ ಗುರು ಏನಾದ್ನ ಸ್ಟಾರ್ ಅದ. ಸ್ಟಾರ್ ಅಂದ್ರಪ್ಪ ಅಂದ್ರೆ ಈ ಸ್ಟಾರ್ ಅಲ್ಲ, ಅಥವಾ ಸ್ಟಾರ್ ಕೊಡ್ತೀವಿ ಆ ಸ್ಟಾರ್ ಅಲ್ಲ. ಸತ್ ಮೇಲೆ ಎಲ್ಲೋಕರೆಲ್ಲರೂ ನಕ್ಷತ್ರ ಹಾಕ್ಕಾರಲ್ಲ, ಆ ಸ್ಟಾರ್ ಇದು. ಓಕೆನಾ. ಏನು ನೆನಪಿಡೋಕೆ ಅಷ್ಟೇ, ಮತ್ತು ನೀವು ಇದು ಮಾಡಿಬಿಡ್ರಿ. 3 ಸ್ಟಾರ್ ನೆನ್ಪಿಡ್ರಪ್ಪ. ಅಫ್ಜಲ್ ನೋಡ್ರಿ, ಇದು ಅಫ್ಜಲ್ ಬಂದ್ರಪ್ಪ ಅಂದ್ರೆ 1 2 3 ಅಕ್ಷರದಿಂದ ಕೂಡೈತಿ. ಇಲ್ಲಿ ಬಂದ್ರಪ್ಪ ಅಂದ್ರೆ ಮೂರು ಸ್ಟಾರ್ ಕೊಡ್ತೀವಿ ಅಷ್ಟೇ. ಇನ್ನು ಆಪರೇಷನ್ ಎಕ್ಸ್ ಬಂದ್ರಪ್ಪ ಅಂದ್ರೆ ಡೇಂಜರ್ ಅಂತ ಅಥವಾ ಇಂಟು ಅಂತ. ಯಾರಿಗೆ, ಕಸಬ್ಗೆ ಏನು ಮಾಡ್ತೀವಿ, ಗಲ್ಲು ಶಿಕ್ಷೆ ಕೊಟ್ಟಿರ್ತೀವಿ. ಅದಕ್ಕೆ ಆಪರೇಷನ್ ಎಕ್ಸ್ ನೋಡ್ರಿ ಅದು. ಓಕೆನಾ. ಗಲ್ಲು ಶಿಕ್ಷೆ ಅವ್ರಿಗೆ ಗಲ್ಲಿಗೆ ಹಾಕ್ತೀವಿ ನಾವು. ಇಷ್ಟು ತಲೆಗಿಡ್ರಿ, ಕಸಬ್. ನೆಕ್ಸ್ಟ್ ಆಪರೇಷನ್ ದೇವಿ ಶಕ್ತಿ. ಆಪರೇಷನ್ ದೇವಿ ಶಕ್ತಿ ಯಾವಾಗ ತಾಲಿಬಾನ್ ಏನು ನಮ್ಮ ಅಫ್ಘಾನಿಸ್ತಾನ ಏನು ಆಕ್ರಮಣ ಮಾಡ್ಕೊಂತಾರಲ್ರಿ,
ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಭಾರತೀಯ ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಆಪರೇಷನ್ ದೇವಿ ಶಕ್ತಿ ಕಾರ್ಯಾಚರಣೆ ಕೈಗೊಳ್ತೀವಿ. 2021 ಕರೆಂಟ್ ಅಫೇರ್ಸ್ ಇದು. ಇದನ್ನು ಯಾವ ರೀತಿ ನೆನ್ಪಿಡ್ತೀರಂದ್ರೆ ನೋಡ್ರಿ, ತಾಲಿಬಾನ್ ಅಲ್ವೇ ಅಲ್ಲ. ಈ ಒಂದು ತಾಲಿಬಾನ್ ಏನು ಆಳ್ವಿಕೆ ಮಾಡಿದಾಗ, ಅದು ತಾಲಿಬಾನ್ ಏನು ಆಕ್ರಮಣ ಮಾಡ್ಕೊಂಡಾಗ ಅವರಿಂದ ಭಾರತೀಯ ರಕ್ಷಣೆ ಮಾಡ್ಬೇಕಂದ್ರೆ ಯಾರು ಹೋಗ್ಬೇಕ್ರಿ? ದೇವಿಯರು ಹೋಗ್ಬೇಕು. ದೇವಿ ಸೊ ದೇವಿ ಶಕ್ತಿ. ಯಾಕೆಂದ್ರೆ ನಾವು ಭಾರತೀಯರು ಹಿಂದೂ ದೇವರಲ್ಲ, ನಾವು ಆಲ್ಮೋಸ್ಟು ದೈವವನ್ನು ಭಾಳ ನಂಬ್ತೀವಲ್ಲ. ಸೊ ಅಲ್ಲಿಂದ ದೇವಿಯಿಂದ ಇಲ್ಲಿ ತಾಲಿಬಾನ್ ಅವರಿಂದ ರಕ್ಷಣೆ ಮಾಡೋಕ್ಕೋಸ್ಕರ ದೇವಿ ಶಕ್ತಿ ಅಂತ ಹೆಸರಿಟ್ಟಿರ್ತೀವಿ ನಾವು. ಓಕೆನಾ? ನೆನಪುತಾನೆ ಕಳ್ತೀನಿ. ಇನ್ನು ನೆಕ್ಸ್ಟ್ ಆಪರೇಷನ್ ಅಲುವಿಯಾ. ಯಾವ್ದ್ರಿ? ಆಪರೇಷನ್ ಅಲುವಿಯಾ. ಆಲಿವ್ ರಿಡ್ಲೆ ಆಮೆಗಳ ರಕ್ಷಣೆ ಮಾಡಕ್ಕೆ ನೋಡ್ರಿ. ಅಲುವಿಯಾದಲ್ಲಿ ಆಲಿವ್ ಐತಿ, ನೀವು ಆರಾಮ್ಸೆ ನೆನಪಿಡ್ಬೋದು. ಆಲಿವ್ ರಿಡ್ಲೆ ಆಮೆಗಳಲ್ಲಿ ಕಂಡು ಬರ್ತಾವೆ. ಆಲ್ಮೋಸ್ಟ್ ಅಂದ್ರಪ್ಪ ಅಂದ್ರೆ ಒಡಿಸ್ಸಾದಲ್ಲಿ ಕಂಡು ಬರ್ತಾವೆ. ಓಕೆ, ಇದು ಕ್ಲಿಯರ್ ಆತ ಅನ್ಕೊಳ್ತೀನಿ ನಾನು. ಇದ್ರಾಗ ಏನು ಡೌಟ್ ಐತೆ? ಜಸ್ಟ್ ಒಂದ್ಸಾರಿ ರಿಕಾಲ್ ಮಾಡೋದಾದ್ರಪ್ಪ ಅಂದ್ರೆ ಸಂಕಟ ಯಾವಾಗ ಆಗುತ್ತಾ? ಏನಾದರೂ ನಮ್ಗೆ ಸುಟ್ರಪ್ಪ ಅಂದ್ರೆ ಸಂಕಟ ಆಗುತ್ತಾ? ಸುಡನ್ ತಕ್ಷಣ ಸಂಕಟ ಆಗುತ್ತಾ? ಇನ್ನು ಆಪರೇಷನ್ ಇನ್ಸಾಯತ್ ಅಂದ್ರಪ್ಪ ಅಂದ್ರೆ ಮಾನವೀಯತೆ ನಾವು ಯಾರ ಮೇಲೆ ತೋರಿಸ್ತೀವಿ ಅಂದ್ರಪ್ಪ ಅಂದ್ರೆ ರೋಹಿಂಗ್ಯಾ ವಲಸಿಗರ ಮೇಲೆ ಮಾನವೀಯತೆ ತೋರಿಸ್ತೀವಿ. ವಲಸಿಗರು ಬಂದಿರ್ತಾರಲ್ಲ ಅವ್ರಿಗೆ ಮಾನವೀಯತೆ ತೋರಿಸಿರ್ತೀವಿ. ನೆಕ್ಸ್ಟ್ ಆಪರೇಷನ್ ಪವನ್ ಅಂದ್ರಪ್ಪ ಎಲ್ಲಿ? ಶ್ರೀಲಂಕಾದ LTTE ಉಗ್ರರ LTT ಉಗ್ರರ ವಿರುದ್ಧ ರಕ್ಷಣೆ ಮಾಡೋದಕ್ಕೋಸ್ಕರ, ಅದು ಅವ್ರನ್ನ ಇದು ಮಾಡೋದಕ್ಕೋಸ್ಕರ, ಸದೆ ಮಾಡೋದಕ್ಕೋಸ್ಕರ ಆಪರೇಷನ್ ಪವನ್ ಕಾರ್ಯಾಚರಣೆ ಕೈಗೊಂಡಿರ್ತೀವಿ. ಪವನ್ ಅಂತ ಎದಕ್ಕೆ ಹೆಸರಿಟ್ಟು ನಾವು ಪವನ ಸುತ್ತ ಅಂತ ಯಾರಿಗೆ ಕರಿತೀವಿ? ಹನುಮಂತ ಕರಿತೀವಿ. ಹನುಮಂತ ಎಲ್ಲಿ? ಶ್ರೀಲಂಕಾನ ಸುಟ್ಟು ಯಾವ ರೀತಿಯಾಗಿ ಭಸ್ಮ ಮಾಡಿರ್ತಾನೆ, ಅದಕ್ಕೋಸ್ಕರ ಹಂಗೆ ಹೆಸರಿಟ್ಟರು. ಹಂಗೆ ನಾವು ನೆನಪಿಟ್ಟಿವಿ. ಅವರು ವಾಯು ಪವನ್ ಎರಡು ಒಂದಲ್ಲ, ಹಂಗೆ ನೆನಪಿಟ್ಟಿರ್ಬೋದು. ಅವ್ರು ಇಷ್ಟ ಅದು ಆ ಟೈಮ್ನ ಅವ್ರು ಏನು ಥಿಂಕ್ ಮಾಡಿರ್ತಾರೆ. ಓಕೆ, ನಮ್ಗೆ ಇವಾಗ ನೆನಪು ಉಳಿಯೋಕೆ ಒಂದು ಮಾರ್ಕ್ಸ್ ಬೆಳಕ್ಕೆ ಹೆಂಗೆ ಥಿಂಕ್ ಮಾಡ್ತೀವಿ ಅದು ಸಂಬಂಧಪಟ್ಟದೆ. ಆಪರೇಷನ್ ಬಂದಾರ ಎಲ್ಲಿ? ಪಲ್ವಾಮಾದಲ್ಲಿ ಭಯೋತ್ಪಾದಕರು ಬಂದಾರ ಅಷ್ಟೇ. ಇನ್ನು ಆಪರೇಷನ್ ಮೈತ್ರಿ ಬಂದ್ರಪ್ಪ ಅಂದ್ರೆ ನೇಪಾಳದಲ್ಲಿ ಭೂಕಂಪ ಆಗಿದೆ, ನೇಪಾಳ ನಮ್ಮ ಮಿತ್ರ, ಸೊ ಮೈತ್ರಿ. 3 ಸ್ಟಾರ್ ಬಂದ್ರಪ್ಪ ಅಂದ್ರೆ ಅಫ್ಜಲ್ 1 2 3 ಅಫ್ಜಲ್ 3 ಅಕ್ಷರದಿಂದ ಕೂಡೈತೆ. ಇಲ್ಲಿ ಬಂದ್ರಪ್ಪ ಅಂದ್ರೆ 3 ಸ್ಟಾರ್. ಆಪರೇಷನ್ ಎಕ್ಸ್ ಬಂದ್ರಪ್ಪ ಅಂದ್ರೆ ಎಕ್ಸ್ ಕಸಬ್ಗೆ ನಾವೇನು ಮಾಡ್ತೀವಿ? ಗಲ್ಲು ಶಿಕ್ಷೆ ಕೊಟ್ಟಿರ್ತೀವಿ. ಇನ್ನು ನೆಕ್ಸ್ಟ್ ದೇವಿ ಶಕ್ತಿ. ತಾಲಿಬಾನಲ್ಲಿ ಏನಾಗಿರುತ್ತೆ ಅಂದ್ರಪ್ಪ ಅಂದ್ರೆ ತಾಲಿಬಾನ್ ಸರ್ಕಾರ ಯಾವಾಗ ಅಫ್ಘಾನಿಸ್ತಾನ ವಶಪಡಿಸ್ಕೊಡ್ತಲ್ಲ ತಾಲಿಬಾನ್ನರು, ಅವಾಗ ಅಲ್ಲಿರ್ತಕ್ಕಂಥ ಭಾರತೀಯ ರಕ್ಷಣೆ ಮಾಡೋದಕ್ಕೋಸ್ಕರ ದೇವಿ ರೂಪದಲ್ಲಿ ನಾವು ರಕ್ಷಣೆ ಮಾಡ್ತೀವಿ. ಸೊ ದೇವಿ ಶಕ್ತಿ. ಓಕೆ, ಅಲುವಿಯಾ ಅಂದ್ರಪ್ಪ ಅಂದ್ರೆ ಆಲಿವ್ ರಿಡ್ಲೆ ಆಮೆಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಹೆಸರಿನಾಗ ಐತಿ. ಅರ್ಥ ತಂದ್ಕೊಳ್ತೀನಿ. ಓಕೆ, ಎಲ್ಲರೂ ಚೆನ್ನಾಗಿ ಓದಾಕತ್ತೀರ ಅಂದ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿ ಓದ್ರಿ. ಆಲ್ ದ ಬೆಸ್ಟ್. ಈ ವರ್ಷ ನಿಮ್ಮ ಎಲ್ಲ ಕನಸುಗಳು ಆದಷ್ಟು ಬೇಗ ನೆರವೇರಲಿ. ಓಕೆ, ನೀವೇನೇನು ಅಂದ್ಕೊಂಡು ಈ ಒಂದು ಫೀಲ್ಡಿಗೆ ಬಂದಿರಿ ಅವೆಲ್ಲ ಗುರಿಗಳು ಆದಷ್ಟು ಬೇಗ ನೆರವೇರಲಿ ಅಂತಂದೇಳಿ ನಾನು ಆಶಿಸ್ತೀನಿ. ನೆಕ್ಸ್ಟು 2025 ನಿಮ್ಮ ರೆಸೊಲ್ಯೂಷನ್ ಏನಂತಂದೇಳಿ ಇವತ್ತೇ ಒಂದು ಪೇಪರಲ್ಲಿ ಬರೆದಿಟ್ಕೊಳ್ರಿ. ಅಂದರೆ 2025 ನಾನು ಇದು ಮಾಡಬೇಕಪ್ಪ, ಇಷ್ಟಿಷ್ಟು ಮಾಡಬೇಕು, ಅದು ಆಗಲಿ ಬಿಡ್ರಿ ಸೆಕೆಂಡ್ರಿ. ಅದು ನೀವು ಅನ್ಕೊಳ್ರಿ. ಓಕೆ, ನಾನು ಇದು ಮಾಡ್ತೀನಿ, ಇಷ್ಟು ಸಿಲೆಬಸ್ನ ಕವರ್ ಮಾಡ್ತೀನಿ, ಅಥವಾ ಈ ಒಂದು ಜಾಬ್ಗೆ ನಾವು ಪರ್ಫೆಕ್ಟಾಗಿ ಸ್ಟಡಿ ಮಾಡ್ತೀನಿ. ಆ ಕಡೆ ಈ ಕಡೆ ಯಾವುದೇ ರೀತಿಯಾಗಿ ಟೈಮ್ ವೇಸ್ಟ್ ಮಾಡಲ್ಲ. ಮೊಬೈಲ್ ಯೂಸ್ನ ಇಷ್ಟೇ ಲಿಮಿಟಲ್ಲಿ ಯೂಸ್ ಮಾಡ್ತೀನಿ. ಸೋಷಿಯಲ್ ಮೀಡಿಯಾದಿಂದ ಇಷ್ಟೇ ಲಿಮಿಟಲ್ಲಿ ಇರ್ತೀನಿ. ಆ ನ್ಯೂಸ್ ನೋಡಿದ್ನೆ ಅಥವಾ ನಮ್ಮ ತಲೆ ಕೆಡಿಸೋಂಥ ನ್ಯೂಸ್ ನೋಡಿದ್ನೆ ಅದರಿಂದೆಲ್ಲ ದೂರ ಇರ್ತೀನಿ. ನಾನೇನು ನನ್ನ ಸ್ಟಡಿ ಏನು, ನನ್ನ ಕರೆಂಟ್ ಅಫೇರ್ಸ್ ಏನು, ಓಕೆ, ಇಂಥ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವೀಡಿಯೋಗಳೇನು ಇವರಲ್ಲಷ್ಟೇ ನಾನು ಇರ್ತೀನಿ. ಈ ಒಂದಿಷ್ಟು ರೆಸೊಲ್ಯೂಷನ್ ಮಾಡ್ಕೊಳ್ರಿ. 2025 ಅನೇಕ ಜಾಬ್ಗಳು ನೋಟಿಫಿಕೇಷನ್ ಆಗ್ತಾವು. ಆ ಒಂದು ಜಾಬ್ಗಳು ನಿಮ್ಮ ದಾರಿ ಅಂತಂದೇಳಿ ನಾನು ಆಶಿಸ್ತೀನಿ. ಓಕೆ, ಪ್ರತಿಯೊಬ್ಬರೂ ಕೂಡ 2025ಕ್ಕೆ ನೀವೇನು ಆಗ್ತೀರಿ ಅಥವಾ ಏನು ಮಾಡ್ತೀರಿ. ಎಕ್ಸಾಂಪಲ್ 2020 ನಾನು PC ಆಗ್ತೀನಿ, 2020 ನಾನು PS ಆಗ್ತೀನಿ, 2025 ಗ್ರೂಪ್ C ಆಗ್ತೀನಿ. ಓಕೆ, ನಿಮ್ಮ ಏನು ಗುರಿ ಅದಾವು, ಅಥವಾ 2025 ನಾನು ಎಲ್ಲ ಕಾಂಪಿಟೇಟಿವ್ ಫೀಲ್ಡ್ಗೆ ಪರಿಪೂರ್ಣವಾಗಿ ಸ್ಟಡಿ ಮಾಡ್ತೀನಿ, ಅಥವಾ ಎಲ್ಲೇ ಆದರೂ ನಾನು ಹೋಗಿ ಕೋಚಿಂಗ್ ತೊಗೊಳ್ತೀನಿ. ನಿಮ್ಗೆ ಏನು ಅನ್ಸಕ್ಕದತ್ತಿ, ಅಥವಾ 2025 ಪ್ರತಿದಿನ ನಾನು ಕೇವಲ 1 ತಾಸು ಅಷ್ಟೇ ಮೊಬೈಲ್ ಯೂಸ್ ಮಾಡ್ತೀನಿ. ಈ ಥರ ನಿಮ್ಮ ರೆಸೊಲ್ಯೂಷನ್ ಏನು ಬರ್ತಾವೆ ಒಬ್ಬೊಬ್ಬರು ಎಲ್ಲರೂ ಕೂಡ ನೀವು ಕಾಮೆಂಟ್ ಮಾಡಬೇಕು. ಮಾಡ್ತೀರಿ ಅಂತ ಅನ್ಕೊಳ್ತೀನಿ. ಇದನ್ನು ಯಾಕೆ ಹೇಳ್ತೀನಿ ಅಂದ್ರಪ್ಪ ಅಂದ್ರೆ ಇವು ಮಾಡಿದಾಗ ಮಾತ್ರ ಒಂದು ಸ್ವಲ್ಪ ನಾವು ಎಚ್ಚೆತ್ಕೊಳ್ತೀವಿ ರೀ. ಹೌದಲ್ಲ, ಹಿಂಗೆ ಮಾಡಿದ್ನಲ್ಲ, ಹಿಂಗೆ ಹೇಳಿದ್ನಲ್ಲ,
ಹೇಳಿ ನಮ್ಮಲ್ಲಿ ನಮಗೊಂದು ಸ್ವಲ್ಪ ಏನೋ ಮೋಟಿವೇಟ್ ಆಗುತ್ತೆ, ಅದಕ್ಕೋಸ್ಕರ ಕಾಮೆಂಟ್ ಮಾಡ್ರಿ ಅನ್ನೋದು. ಇದರಿಂದ ನಾನು ಏನು ಮತ್ತೆ ಇದ್ರಾಗ ಏನು ಕಾಮೆಂಟ್ಲಿದ್ದು ಏನು ಬರ್ತೇನೆ ರೀ? ಏನೂ ಬರಲ್ಲ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್. ನೆಕ್ಸ್ಟ್ ನೋಡ್ರಿ, ನೌಕಾಸೇನೆ ಕೈಗೊಂಡಿರುವಂತಹ ಪ್ರಮುಖ ಆಪರೇಷನ್ ಕಾರ್ಯಾಚರಣೆ ಬಂದ್ರಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಆಪರೇಷನ್ ಸುಕುನ್. ಇದೆಲ್ಲಿ ಕೈಗೊಳ್ತಂದ್ರಪ್ಪ ಅಂದ್ರೆ ನಮ್ಮ ನೌಕಾಸೇನೆ ಲೆಬನಾನ್ ಯುದ್ಧ ಸಂದರ್ಭದಲ್ಲಿ ಈ ಒಂದು ಆಪರೇಷನ್ ಸುಕುನ್ ಕೈಗೊಳ್ತದ್ದಿ. ಓಕೆನಾ? ಇದನ್ನ ಯಾವ ರೀತಿ ನೆನಪಿಡ್ಬೇಕಂದ್ರಪ್ಪ ಅಂದ್ರ ನೋಡ್ರಿ, ಆಪರೇಷನ್ ಸುಕುನ್. ಸುಕುನ್ ಅಂದ್ರೆ ಏನ್ರಿ? ಸುಕುನ್ ಅಂದ್ರಪ್ಪ ಅಂದ್ರ ಆರಾಮ್ ಅಂತ. ಓಕೆನಾ? ಸುಕೂನ್ ಅಂದ್ರಪ್ಪ ಅಂದ್ರ ಆರಾಮ್ ಅಂತ ಕರಿತೀವಿ ಹಿಂದಿಯಲ್ಲಿ ನಾವು. ಸುಕೂನ್ ಅಂದ್ರ ಆರಾಮ. ಇವು ಇಲ್ಲಿ ಬಂದ್ರಪ್ಪ ಹೆಂಗ್ ನೆನ್ಪಿಡ್ಬೇಕಂದ್ರ ಸುಕುನ್ಲೆ ಬಾ. ಸುಕುನ್ಲೆ ಬಾ ಅಂದ್ರೆ ಆರಾಮಾಗಿ ಬಾ ಅಂತ. ಓಕೆನಾ? ಇದು ಅರ್ಥ ಆತ? ಸುಕುನ್ಲೆ ಬಾ ಅಥವಾ ಸುಕುನ್ಲೆ ಬನ್ನಿ. ಸುಕುನ್ಲೆ ಬನ್ನಿ. ಸೊ ಬನ್ನಿ ಬಂದ್ರಪ್ಪ ಅಂದ್ರೆ ಲೆಬನಾನ್. ಓಕೆ, ನೆನಪಿಡ್ದೈತೆ? ಸುಕುನ್ಲೆ ಬಾ, ಸುಕುನ್ಲೆ ಬಾ, ಲೇ ಬಾ, ಲೆಬನಾನ್. ಓಕೆನಾ? ನೆಕ್ಸ್ಟ್ ನೋಡ್ರಿ, ಆಪರೇಷನ್ ರಹತ್. ಯಾವ್ದ್ರಿ? ಆಪರೇಷನ್ ರಹತ್. ಇದೆಲ್ಲಿ ಕೈಗೊಳ್ತಂದ್ರಪ್ಪ ಅಂದ್ರೆ ಯಮನ್ ದೇಶದಾಗ ಕೈಗೊಳ್ತಾರ. ಇದನ್ನ ಯಾವ ರೀತಿ ನೆನಪಿಡ್ಬೇಕಂದ್ರ ನೋಡ್ರಿ, ಯಮನ್ ಐತಲ್ಲ, ಯಮ ಅಷ್ಟೇ ತಗೋತ್ನಲ್ಲಿ. ಯಮ ಅಷ್ಟೇ ತಗೋತ್ನಿಲ್ಲಿ. ಯಮ ರಹತ್ ಅಂದ್ರೇನ್ರಿ? ಇರ್ತಾನಂತ ಅರ್ಥ. ಯಮ ರಹತ್ ಅಂದ್ರೆ ಯಮ ಇರ್ತಾನಂತ ಅರ್ಥ ಆಗ್ತಿದ. ಆಪರೇಷನ್ ರಹತ್ ಅಲ್ಲಿ ಆಪರೇಷನ್ ರಹತ್ ಎಲ್ಲಿಗೆ ಹೋಗ್ತಾರೆ? ಯಮನ್ ದೇಶಕ್ಕೆ ಕೈಗೊಳ್ತಾರ. ಯಮನ್ ದೇಶದಲ್ಲಿ ನಾನು ಯಮ ಅಷ್ಟೇ ತಗೋದ್ನು. ಯಮ ಇರ್ತಾನಕ್ಕೆ ಅಂತ ಕರಿತೀವಿ ನಾವು, ರಹತ ಅಂತ ಕರಿತೀವಿ. ಸೊ ರಹತ ಹಿಂದಿಯಲ್ಲಿ ಬಂದ್ರ ರಹತ. ಇವೆಲ್ಲ ಮತ್ತೆ ಹಿಂದಿ ಅಲ್ರಿ, ಆ ಸೈಡ್ ಎಲ್ಲ ಅವರು ಆಲ್ಮೋಸ್ಟ್ ಕಾರ್ಯಾಚರಣೆ ಅದೇ ಲ್ಯಾಂಗ್ವೇಜಲ್ಲಿ ಕೈಗೊಂಡಿರ್ತಾರ. ಸೊ ನೀವು ಅದ್ರ ಕಡೆ ಲಕ್ಷ್ಯ ಇರಲಿ. ಓಕೆ, ಯಮ ರೆಹತ. ಓಕೆನಾ? ನಾನು ಪೂರ್ತಿ ಅನ್ಕೊಳ್ತೀನಿ ನಾನು. ರೆಹತ ಅಂದ್ರ ಅದನ ಅಂತ. ಆಪರೇಷನ್ ನಿಸ್ತಾರ್. ಯಾವ್ದ್ರಿ? ಆಪರೇಷನ್ ನಿಸ್ತಾರ್. ಇದು ಕೂಡ ಯಮನ್ ದೇಶದಾಗ ಮ್ಯಾಕಿನ್ಯೂ ಚಂಡಮಾರುತ ಬೀಸಿರ್ತೈತ್ರಿ. ಅದಕ್ಕೋಸ್ಕರ ಇದು ಒಂದು ಆಪರೇಷನ್ ನಿಸ್ತಾರ್ನ ನಾವು ನಮ್ಮ ಒಂದು ನೌಕಾಸೇನೆ ಕೈಗೊಂಡಿರ್ತೈತಿ. ಇದೊಂದು ನೆನಪಿಟ್ಬಿಡ್ರಿ, ಆಪರೇಷನ್ ನಿಸ್ತಾರ್, ಯಮನ್ ದೇಶ. ಓಕೆನಾ? ನೆಕ್ಸ್ಟ್ ಆಪರೇಷನ್ ಮದದ್. ಆಪರೇಷನ್ ಮದದ್. ಮದದ್ ಅಂದ್ರೆ ಸಹಾಯ. 2018 ಆಗುತ್ತೆ ಇದು. ಮೋಸ್ಟ್ ಇಂಪಾರ್ಟೆಂಟು. ಎಲ್ಲಿ ಅಂದ್ರಪ್ಪ ಅಂದ್ರೆ ಕೇರಳದಲ್ಲಿ ಪ್ರವಾಹ ಆಗಿರುತ್ತಾ. ಇಲ್ಲಿ ಪ್ರವಾಹದಾಗ ಇವ್ರನ್ನೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ ಆಪರೇಷನ್ ಮದದ್ ಕೈಗೊಳ್ತಾರ. ಯಾವುದು? ನಮ್ಮ ನೌಕಾ ಸೇನೆ ಅಂದ್ರೆ ಹೆಲಿಕಾಪ್ಟರ್. ಹೆಂಗೆ ನೆನಪಿಟ್ಟಿವಿ? ಮದದ್ ಅಂದ್ರಪ್ಪ ಅಂದ್ರೆ ಸಹಾಯ. ಯಾವಾಗ ನಮ್ಮ ನೌಕಾ ಸೇನೆ ಸಹಾಯ ಮಾಡ್ತಂದ್ರಪ್ಪ ಅಂದ್ರೆ ಪ್ರವಾಹದಲ್ಲಿದ್ದಾಗ ಸಹಾಯ ಮಾಡ್ತೈತಿ, ಪ್ರವಾಹ ಬಂದಾಗ ಸಹಾಯ ಮಾಡ್ತೈತಿ. 2018ರಲ್ಲಿ ಭಾರತ ದೇಶ ಎಲ್ಲಿ ಪ್ರವಾಹ ಆಗ್ತಂದ್ರಪ್ಪ ಅಂದ್ರೆ ಕೇರಳದಲ್ಲಿ ಪ್ರವಾಹ ಆಗಿರ್ತೈತಿ. ನೆಕ್ಸ್ಟ್ ಇದು ಮೋಸ್ಟ್ ಇಂಪಾರ್ಟೆಂಟ್. ಇತ್ತೀಚೆಗೆ ನಡೆದಂತಹ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳಿರೋದನ್ನ ಆಪರೇಷನ್ ಸಮುದ್ರ ಸೇತು. ಇದೇನು ಮಾಡ್ತೀವಿ ಎಲ್ಲಿ ಅಂದ್ರಪ್ಪ ಅಂದ್ರೆ ಮಾಲ್ಡೀವ್ಸ್ನಲ್ಲಿ ನಮ್ಮೇನು ಭಾರತೀಯರು ಇರ್ತಾರಲ್ಲ, ಕೋವಿಡ್-19 ಸಂದರ್ಭದಲ್ಲಿ ನಮ್ಮ ಭಾರತೀಯರು ಏನು ಮಾಡ್ತಾರೆ? ರಕ್ಷಣೆ ಮಾಡಿರ್ತಾರೆ. ಅದಕ್ಕೇನಂತ ಹೆಸರಿಟ್ಟು ನಾವು ಆಪರೇಷನ್ ಸಮುದ್ರ ಸೇತು. ಇದೇನು ನೆನ್ಪಿಡ್ಬೇಕಂದ್ರೆ ನೋಡ್ರಿ, ಇದು ನಮ್ಮ ಭಾರತ. ಇಲ್ಲಿ ಬಂದ್ರಪ್ಪ ಅಂದ್ರೆ ನಮ್ಮ ಶ್ರೀಲಂಕಾ ಕಾಣಿಸತ್ತಾ? ಇಲ್ಲಿ ನಮ್ಮ ಭಾರತ ಅನ್ಕೊಳ್ರಿ ಇಷ್ಟು. ಓಕೆನಾ? ಇಲ್ಲಿ ಬಂದ್ರಪ್ಪ ಅಂದ್ರೆ ಶ್ರೀಲಂಕಾ. ಇಲ್ಲಿ ಬಂದ್ರಪ್ಪ ಅಂದ್ರೆ ನಮ್ಮ ಮಾಲ್ಡೀವ್ಸ್ ಬರುತ್ತೆ. ಓಕೆ, ದ್ವೀಪಗಳು ಬರ್ತಾವು. ಇಲ್ಲಿ ಏನು ಮಾಡಿರ್ತೀವಿ ನಾವು? ಇಲ್ಲಿ ಬಂದ್ರಪ್ಪ ಅಂದ್ರೆ ರಾಮ ಸೇತು. ಇದು ಬಂದ್ರಪ್ಪ ಅಂದ್ರೆ ರಾಮ ಸೇತು. ಇದು ಬಂದ್ರಪ್ಪ ಅಂದ್ರೆ ಸಮುದ್ರ ಸೇತು. ನೆನಪುಳಿತು ಅನ್ಕೊಳ್ತ ನಾನು. ಓಕೆನಾ? ಇದ್ರ ಪಕ್ಕನ ಐತಲ್ಲ, ಅದಕ್ಕೋಸ್ಕರ ಸಮುದ್ರ ಸೇತು ಅಂತ ಹೆಸರಿಟ್ಟಿವಿ ಅಂತ ನೀವು ನೆನಪಿಡಬಹುದು. ಓಕೆ, ಯಾವಂದೇ ಆಗಿರ್ಲಿ ಅನ್ಸೋರ್ ನಾವಾಗಿರ್ಬೇಕು.